ಈಗ ವಿಡಿಯೋದಲ್ಲಿ ನೋಡಿದಾಗೆ ಒಂದು ಯೂರಿನ್ ಶೀಲ್ದಿಂದ ಒಂದು ದೊಡ್ಡ ಕಲ್ಲನ್ನ ರಿಮೂವ್ ಮಾಡಿದ್ದಾರೆ. ಯಾಕೆ ಆ ಥರ ಕಲ್ಲುಗಳು ಯಾಕೆ ಆಗ್ತವೆ, ಅದರ ಲಕ್ಷಣಗಳು ಏನಿರ್ತವೆ ಅಂತ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯೂರಿನ್ ಚೀಲದಲ್ಲಿ ಕಲ್ಲು ಆಗಲಿಕ್ಕೆ ಕಾರಣಗಳು ಒಂದು ಇಲ್ಲ ಅವು ಕಿಡ್ನಿ ಒಳಗಡೆ ಉತ್ಪತ್ತಿಯಾಗಿ ಅಲ್ಲಿಂದ ಜರಿಕೊಂಡು ಬಂದು ಯೂರಿನ್ ಚೀಲದಕ್ಕೆ ಬಿದ್ದಿರ್ಬೋದು. ಅಲ್ಲಿಂದ ಹೊರಗೆ ಬರೋಕ್ಕಾಗ್ದಲ್ಲೇ ಅಲ್ಲೇ ಕೂತ್ಕೊಂಡು ಅದು ಬೆಳವಣಿಗೆ ಆಗ್ತಾ ಹೋಗ್ತಿರ್ಬೋದು. ಇದು ಒಂದು ಸಾಧ್ಯತೆ. ಇನ್ನು ಎರಡನೇ ಸಾಧ್ಯತೆಗಳು ಏನಾಗ್ತದೆ, ಯೂರಿನ್ ಮಾಡಲಿಕ್ಕೆ ಅವರಿಗೆ ಪ್ರಾಬ್ಲಮ್ ಇರ್ತವೆ. ಒಂದು ನ್ಯೂರೋಜೆನಿಕ್ ಬ್ಲ್ಯಾಡರ್ ಅಂತ ಹೇಳ್ತೀವಿ. ಕೆಲವು ಸಲ ಯೂರಿನ್ ಚೀಲ ವೀಕ್ ಆಗಿರ್ತದೆ, ಪಂಪಿಂಗ್ ಕೆಪಾಸಿಟಿನ ಕಳ್ಕೊಂಡಿರ್ತದೆ. ಅಂಥ ಕಂಡೀಷನ್ಸ್ಗಳಲ್ಲಿ ಯೂರಿನ್ ಒಳಗಡೆ ಉಳ್ಕೊಂಡು ಅದರೊಳಗಡೆ ಸೆಡಿಮೆಂಟ್ಸ್ಗಳು ಒಂದ್ರ ಮೇಲೆ ಒಂದು ಕೂತ್ಕೊಂಡು ಅಲ್ಲೇ ಕಲ್ಲಾಗಿರ್ಬೋದು. ಅಥವಾ ಪ್ರಾಸ್ಟೇಟ್ ಸಮಸ್ಯೆಗಳಿರ್ತದೆ. ಪ್ರಾಸ್ಟೇಟ್ ಏಜ್ಗೆ ಅನುಗುಣವಾಗಿ ಪ್ರಾಸ್ಟೇಟ್ ಬೆಳವಣಿಗೆ ಆಗ್ತಾ ಹೋಗ್ತಿದ್ದ ಹಾಗೆ ಅವ್ರಿಗೆ ರೀಸಸ್ ಸ್ಪೀಡ್ ಕಡಿಮೆ ಆಗುತ್ತೆ, ನಿಧಾನಕ್ಕೆ ಹೋಗುತ್ತೆ, ಬಿಟ್ಟು ಹೋಗುತ್ತೆ, ಪ್ರೆಷರ್ ಕೊಟ್ಟು ಮಾಡ್ತಿರ್ತಾರೆ, ತಿಣುಕ್ತಿರ್ತಾರೆ. ಮಾಡಿದ್ರೂ ಕಂಪ್ಲೀಟ್ ಖಾಲಿ ಆಗದೆ ಒಳಗಡೆ ಉಳ್ಕೊಳ್ತಿರ್ತದೆ, ಆಗ್ಲಗ್ಲ ಹೋಗ್ತಿರ್ತಾರೆ, ರಾತ್ರಿಯೆಲ್ಲ ಎದ್ದೇಳ್ತಿರ್ತಾರೆ. ಹೋಗಬೇಕು ಅಂದರೆ ತಕ್ಷಣ ಹೋಗ್ಬಿಡ್ಬೇಕು ಅಂತ ಅನಿಸುತ್ತೆ. ಈ ಎಲ್ಲ ಲಕ್ಷಣಗಳು ಪ್ರಾಸ್ಟೇಟ್ ಸಮಸ್ಯೆಯಿಂದ ಆಗುತ್ತೆ. ಈ ಥರ ಸಿಮ್ಟಮ್ಸ್ ಇರೋರಲ್ಲೂ ಕೂಡ ಹೋಗ್ತಾ ಯೂರಿನ್ ಒಳಗಡೆ ಉಳ್ಕೊಳ್ತಾ ಆ ಕಲ್ಲು ಪೌಡ್ರುಗಳು ಏನು ನಮ್ಮ ಕಿಡ್ನಿ ಒಳಗಡೆ ಉತ್ಪತ್ತಿ ಆಗ್ತಿರ್ತದೆ ಅವೆಲ್ಲ ಬಂದು ಯೂರಿನ್ ಚೀಲದಲ್ಲಿ ಸೆಡಿಮೆಂಟ್ ಆಗಿ ಅಲ್ಲಿ ಕಲ್ಲುಗಳು ಉತ್ಪತ್ತಿ ಆಗ್ತವೆ. ಅಥವಾ ಕೆಲವು ಸಲ ಫಾರಿನ್ ಬಾಡಿಗಳು ರೀಸಸ್ ಕಟ್ಕೊಂಡಿರ್ತದೆ, ಪೈಪ್ಗಳು ಹಾಕಿರ್ತಾರೆ, ಒಂದೊಂದು ಸಲ ಪೈಪ್ಗಳಲ್ಲೇ ಬಿಟ್ಟಿರ್ತಾರೆ. ಅಥವಾ ಸ್ಟಂಟ್ಗಳನ್ನ ತೆಗ್ಸೋದನ್ನು ಮರೆತುಬಿಟ್ಟು ಅಲ್ಲೇ ಬಿಟ್ಕೊಂಡಿದ್ದು, ಅದ್ರ ಮೇಲೂ ಕೂಡ ಕಲ್ಲುಗಳು ಆಗಿ ಯೂರಿನ್ ಚೀಲದಲ್ಲಿ ಈ ಥರ ಕಲ್ಲುಗಳು ಆಗ್ಬೋದು. ಸೊ ಇದಲ್ಲದೆ ಕೆಲವು ಕಂಜೆನಿಟಲ್ ಕಂಡೀಷನ್ಸ್ಗಳಲ್ಲೂ ಕೂಡ ಹೈಪರಾಕ್ಸಿಲ್ಯೂರಿಯಾ, ಹೈಪರ್ಯೂರಿಕೋಸ್ಯೂರಿಯಾ ಈ ಥರ ಒಂದು ಕಂಡೀಷನ್ಸ್ಗಳಲ್ಲೂ ಕೂಡ ಕಲ್ಲುಗಳು ಬಂದು ಯೂರಿನ್ ಚೀಲದಲ್ಲಿ ಜಮಾ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಈ ಥರ ಕಲ್ಲುಗಳಾದಾಗ ಯೂರಿನ್ ಚೀಲದಲ್ಲಿ ಏನೇನು ಲಕ್ಷಣಗಳಿರ್ತವೆ? ಒಂದು, ರೀಸಸ್ಸು ಮಾಡೋ ಜಾಗದಲ್ಲಿ ಉರಿ ಬರ್ತಕ್ಕಂಥದ್ದು ಸಾಮಾನ್ಯ ಲಕ್ಷಣ. ಉರಿ ಮೂತ್ರ ರೀಸಸ್ ಮಾಡಿದ ಕಡೆಗೆ ತುಂಬ ಚುಚ್ಚಿದಂಗೆ ಆಗ್ತದೆ, ಶಿಶ್ನ ತೂದಿನಲ್ಲಿ ಅಥವಾ ರೀಸಸ್ ಮಾಡೋ ಓಪನಿಂಗ್ ಹತ್ರ ಚುಚ್ಚಿದಂಗೆ ಆಗ್ತಕ್ಕಂಥದ್ದು. ರೀಸಸ್ ಪದೇ ಹೋಗ್ತಕ್ಕಂಥದ್ದು, ಹೋಗಬೇಕು ಅಂದರೆ ತಕ್ಷಣ ಹೋಗ್ಬಿಡೋದು, ರೀಸಸ್ಸಲ್ಲಿ ಬ್ಲಡ್ ಬರ್ತಕ್ಕಂಥದ್ದು. ಇವೆಲ್ಲನೂ ಕೂಡ ಮೂತ್ರಚೀಲದಲ್ಲಿ ಕಲ್ಲು ಆದಾಗ ನಮ್ಗೆ ಆಗ್ತಕ್ಕಂಥ ಸಾಮಾನ್ಯ ಲಕ್ಷಣಗಳು. ಆ ಥರ ಏನಾದರೂ ಆದಾಗ ನಾವೇನು ಮಾಡ್ಕೋಬೇಕು? ಆ ಥರ ಲಕ್ಷಣಗಳಿದ್ದಾಗ ಒಂದು ಹೋಗಿ ಯೂರಿನ್ ಪರೀಕ್ಷೆ ಮಾಡ್ಕೊಂಡು ಇನ್ಫೆಕ್ಷನ್ ಏನಾದರೂ ಇದೆಯಾ. ಎರಡನೇದು, ಈ ಥರ ಏನಾದರೂ ಲಕ್ಷಣಗಳಿದ್ದರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಯೂರಿನ್ ಮಾಡಾದ್ಮೇಲೆ ಏನಾದರೂ ನಮ್ಗೆ ಉಳ್ಕೊಳ್ತಾ ಇದೆಯಾ, ಮಾಡೋಕ್ಕೆ ಮುಂಚೆ ಎಷ್ಟಿತ್ತು, ಮಾಡಾದ್ಮೇಲೆ ಎಷ್ಟು ಯೂರಿನ್ ಉಳ್ಕೊಳ್ತಾ ಇದೆ, ಇವುಗಳನ್ನ ತಿಳ್ಕೊಳ್ತಕ್ಕಂಥದ್ದು. ಆ ಥರ ಏನಾದರೂ ಉಳ್ಕೊಳ್ತಾ ಇದ್ದರೆ ಫರ್ದರ್ ಎವ್ಯಾಲ್ಯೂಯೇಷನ್, ಯಾವ ಕಾರಣಕ್ಕೆ ಉಳ್ಕೊಳ್ತಿದೆ, ಇಲ್ಲ ಏನಾದರೂ ದಾರಿನಲ್ಲಿ ಬ್ಲಾಕೇಜ್ ಇದೆಯಾ, ಅಥವಾ ಏನಾದರೂ ಯೂರಿನ್ ಚೀಲ ವೀಕ್ ಆಗಿದೆಯಾ, ಅಥವಾ ಪ್ರಾಸ್ಟೇಟ್ ಸಮಸ್ಯೆ ಇದೆಯಾ, ಅಥವಾ ಸ್ಟ್ರಿಕ್ಚರ್ ಸಮಸ್ಯೆ ಇದೆಯಾ, ಅಥವಾ ಪೈಪಲ್ಲಿ ಒಂದು ಕಲ್ಲು ಬಂದು ಸಿಗಾಕಂಡೇ ಸಮಸ್ಯೆಗಳಾಗಿದ್ದಾವ. ಇವನ್ನೆಲ್ಲ ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಟ್ರೀಟ್ಮೆಂಟ್ನ ಮಾಡ್ಕೋಬೇಕಾಗತ್ತೆ. ಸೊ ಇನ್ನು ಎವ್ಯಾಲ್ಯೂಯೇಷನ್ ಆದಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು? ಈಗೆಲ್ಲ ಏನಾಗಿದೆ ಅಂದರೆ ಮುಂಚಿನ ಥರ ಓಪನ್ ಸರ್ಜರಿ ಭಾಳ ಅಪರೂಪ. ಈಗೇನು ನೀವು ವೀಡಿಯೋದಲ್ಲಿ ನೋಡಿದ್ರೆ ಈ ಥರ ಬರತಕ್ಕಂಥದ್ದು ಭಾಳ ಅಪರೂಪ ಜನಕ್ಕೂ ಕೂಡ. ಯಾಕಂದರೆ ಇವಾಗೆಲ್ಲ ಈಸಿ ಅಸೆಸಿಬಿಲಿಟಿ ಟು ಮೆಡಿಕಲ್ ಫೆಸಿಲಿಟೀಸ್ ಇದೆ. ಏನಾದರೂ ಸಮಸ್ಯೆ ಇದೆ ಅಂದಾಗ ಇಮ್ಮಿಡಿಯೇಟಾಗಿ ಬಂದು ಅವರು ಡಾಕ್ಟ್ರುಗಳನ್ನ ತಲುಪ್ತಾ ಇದ್ದಾರೆ, ಸ್ಕ್ಯಾನಿಂಗ್ ಅವೈಲಬಿಲಿಟಿ ಇದೆ. ಸೊ ಹಾಗಾಗಿ ಈ ಥರ ಎಲ್ಲ ತುಂಬ ತಡವಾಗಿ ಬರ್ತಕ್ಕಂಥದ್ದು ಅಪರೂಪ. ಆದರೂ ಕೂಡ ನಮ್ಮ ರೂರಲ್ ಪಾಪ್ಯುಲೇಷನ್ಸಲ್ಲಿ ನಾವು ಈ ಥರ ದಪ್ಪ ಕಲ್ಲುಗಳನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಯೂಶಲಿ ಸಣ್ಣ ಪುಟ್ಟ ಕಲ್ಲಿದ್ದಾಗ ನಾವು ಈ ಥರ ಎಲ್ಲ ಓಪನ್ ಸರ್ಜರಿನ ಮಾಡಲ್ಲ. 50 mm 60 mm ವರೆಗೂ ಕೂಡ ಕಲ್ಲುಗಳನ್ನ ನಾವು ಲೇಸರಿಂದನೇ ಕಲ್ಲುಗಳನ್ನ ಪೌಡ್ರ್ ಮಾಡ್ಕೊಂಡು ಕ್ಯಾಮ್ರಾ ತೊಗೊಂಡೋಗಿ ಒಂದೇ ಜಾಗದಿಂದನೇ ಕ್ಯಾಮ್ರಾ ತೊಗೊಂಡು ಹೋಗ್ಬಿಟ್ಟು ಲೇಸರಿಂದ ಕಲ್ಲುಗಳನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ನಾವು ಅದನ್ನು ತಗೊಂಡು ಬಂದುಬಿಡ್ತೀವಿ. ಇದು ಸಾಮಾನ್ಯವಾಗಿ ಕೊಡ್ತಕ್ಕಂಥ ಟ್ರೀಟ್ಮೆಂಟು. ಅಪರೂಪಕ್ಕೆ 60 mm ಗಿಂತ ದೊಡ್ಡದಿತ್ತು ಅಥವಾ ರೀಸಸ್ ದಾರಿ ಸಣ್ಣ ಇತ್ತು ಅಂಥ ಪಕ್ಷದಲ್ಲಿ ನಾವು ಈ ಥರ ಓಪನ್ ಮಾಡಿ ಸಿಸ್ಟೋಲಿಥೋಟಮಿ ಅಂತ ಹೇಳ್ತೀವಿ. ಬ್ಲ್ಯಾಡ್ರನ್ನ ಓಪನ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಕಲ್ಲುಗಳನ್ನ ಎತ್ಕೊಂಡು ಬರ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ಅಷ್ಟು ದೊಡ್ಡದವ್ರು ನೆಗ್ಲೆಕ್ಟ್ ಮಾಡೋದು ಬೇಡ. ಕಿಡ್ನಿ ಕಲ್ಲು ಅಥವಾ ಮೂತ್ರಕೋಶದ ಕಲ್ಲುಗಳ ಬಗ್ಗೆ ಎಚ್ಚರ ಇರಲಿ. ಆ ಥರ ಏನಾದರೂ ಇದ್ದರೆ ಸಣ್ಣದಲ್ಲೇ ಇದ್ದಾಗ ಬಂದು ತೋರಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಆ ಥರ ಆಗಬಾರ್ದು ಕಲ್ಲುಗಳಂದರೆ ಏನು ಪ್ರಿಕಾಷನ್ಸ್ ತಗೊಳ್ಳಿ? ಈಗ ಕಲ್ಲುಗಳು ಆಗಬಾರ್ದು ಅಂತಂದರೆ ಕಿಡ್ನಿ ಕಲ್ಲುಗಳು ಎಸ್ಪೆಷಲಿ ಆಗಬಾರ್ದು. ನಾವೇನು ಪ್ರಿಕಾಷನ್ಸ್ಗಳು ತಗೋಬೇಕಾಗತ್ತೆ? ಒಂದು, ಟೈಮ್ಗೆ ನೀರು ಕುಡಿತಕ್ಕಂಥದ್ದು. ನೀರನ್ನ ನಾನೇನು 5-6 ಲೀಟ್ರ್ ಕುಡೀರಿ ಅಂತ ರೆಕಮೆಂಡ್ ಮಾಡಲ್ಲ. ಜಾಸ್ತಿ ಆದರೆ ಅಮೃತನ ವಿಷ ಆಗುತ್ತೆ. ವಾಟ್ ವಿ ರೆಕಮೆಂಡ್ ಇಸ್ 2 to 3 ಲೀಟರ್ಸ್ ಆಫ್ ವಾಟರ್ ಪರ್ ಡೇ. ಒಬ್ಬ ಸಾಮಾನ್ಯ ಮನುಷ್ಯ
2-3 ಲೀಟ್ರಷ್ಟು ನೀರನ್ನ ದಿನಕ್ಕೆ ಕುಡಿಬೇಕಾಗತ್ತೆ. ಒಂದೊಂದು ಸಲಿಗೆ 1 ಲೀಟ್ರ್ ಕುಡಿದು ಬಿಡೋದು ಬದಲು ಗಂಟೆಗೆ 100 ml ಈ ಥರ ಸಮಯೋಚಿತವಾಗಿ ಟೈಮಿಗೆ ಸರಿಯಾಗಿ ನೀರನ್ನ ಕುಡಿತಕ್ಕಂಥ ಅಭ್ಯಾಸಗಳನ್ನ ಮಾಡ್ಕೋಬೇಕಾಗತ್ತೆ. ಬಾಯಾರಬಾರ್ದು, ಬಾಯಾರಕ್ಕೆ ಮುಂಚೆನೇ ಹೋಗಿ ನೀರನ್ನ ಕುಡಿಬೇಕು. ಇಟ್ಟೆ ಪ್ರಾಕ್ಟೀಸ್ ಮಾಡಬೇಕು. 2ನೇದು ಉಪ್ಪು. ಉಪ್ಪು ಬೇಡ ಅಂತಲ್ಲ, ಹೆಚ್ಚಿನ ಉಪ್ಪು, ಮೇಲುಪ್ಪು ಹಾಕೊಳ್ತಕ್ಕಂಥದ್ದು, ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಐಟಮ್ಸು, ರೆಡಿಮೇಡ್ ಫುಡ್ ಐಟಮ್ಸು, ಪ್ರಿಸರ್ವ್ಡ್ ಫುಡ್ಸು, ಇವುಗಳೆಲ್ಲ ಆಹಾರ ಕೆಡಬಾರ್ದು ಅಂತ ಉಪ್ಪು ಜಾಸ್ತಿ ಹಾಕಿರ್ತಾರೆ. ಆ ಥರ ಹೆವಿ ಉಪ್ಪಿರ್ತಕ್ಕಂಥ ಆಹಾರಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ನೆಕ್ಸ್ಟಿಗೆ ನಾನ್ ವೆಜ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ನಾನ್ ವೆಜ್ಜು ತುಂಬ ತಿನ್ನಲೇಬಾರ್ದು ಅಂತಲ್ಲ, ಹೆವಿಯಾಗಿ ಏನಾದರೂ ಎಸ್ಪೆಷಲಿ ರೆಡ್ ಮೀಟ್ನ ತೊಗೊಳ್ತಾ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದಾಗತ್ತೆ. ನೆಕ್ಸ್ಟು ಪಾಲಕ್ಕು, ಟೊಮೆಟೊ, ಗೋಡಂಬಿ, ಬದನೆಕಾಯಿ, ಚಾಕ್ಲೇಟ್ಸು, ಬೇಸಿಕಲಿ ಆಕ್ಸಿಲೇಟ್ ಅಂಶ ಜಾಸ್ತಿ ಇರತಕ್ಕಂಥ ತರಕಾರಿಗಳೇನಿದ್ದಾವೆ ಅವುಗಳನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಈಗೇನು ತಿನ್ನಲೇಬಾರ್ದು ಅಂತ ಇರೋಕ್ಕಾಗೋದೇ ಇಲ್ಲ. ಅತಿ ಹೆಚ್ಚಾಗಿ ಆ ಥರ ಐಟಮ್ಗಳನ್ನ ಅವಾಯ್ಡ್ ತೊಗೊಳ್ಳೋದನ್ನು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಇನ್ನು ಹಾಲು ಮೊಸರು ಮಜ್ಜಿಗೆ ತೊಗೋಬಾರ್ದಾ? ತೊಗೊಳ್ಳೋದ್ರಿಂದ ಕಲ್ಲಾಗುತ್ತಾ? ಹಾಲು ಮೊಸರು ಮಜ್ಜಿಗೆ ತೊಗೊಳ್ಳೋದ್ರಿಂದ ಕಲ್ಲಾಗಲ್ಲ. ಹೆಚ್ಚಿನ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ನ ತೊಗೊಳ್ಳೋದ್ರಿಂದ ಕಲ್ಲಾಗ್ಬೋದು. ಬಟ್ ನಾರ್ಮಲಾಗಿ ನಾವೇನು ಹಾಲು ಮೊಸರು ಮಜ್ಜಿಗೆ ತಗೊಳ್ತೀವಿ ಅದರಿಂದ ಕಲ್ಲಾಗಲ್ಲ. ಇನ್ಫ್ಯಾಕ್ಟ್ ತೊಗೊಳ್ಳಿಲ್ಲ ಅಂದರೆ ಹಾಲು ಮೊಸರು ಮಜ್ಜಿಗೆನ ಒಂದು ಮೀಡಿಯಮ್ ಕ್ವಾಂಟಿಟೀಸಲ್ಲಿ ನಾವು ತೊಗೊಳ್ಳಿಲ್ಲ ಅಂದರೆ ಕಲ್ಲಾಗೋ ಸಾಧ್ಯತೆ ಇನ್ನೂ ಜಾಸ್ತಿ ಆಗ್ತದೆ. ಸೊ ಹಾಲು ಮೊಸರು ಮಜ್ಜಿಗೆ ತೊಗೋಬೇಕು. ಟೈಮಿಗೆ ನೀರು ಕುಡಿಯೋದು, ಉಪ್ಪು, ಇವೆರಡರ ಬಗ್ಗೆ ನಾನು ಹೆಚ್ಚಾಗಿ ಸ್ಟ್ರೆಸ್ ಮಾಡ್ತೀನಿ. ಮತ್ತು ಏನು ಆಧುನಿಕ ಶೈಲಿ ಬದಲಾವಣೆ ಆದಾಗೆ ಹೈ ಕ್ಯಾಲರಿ ಫುಡ್ಸ್ಗಳನ್ನ ನಾವು ತೊಗೋತಾ ಇದ್ದೀವಿ. ಪೆಪ್ಸಿ, ಕೋಕೋ, ಮಾಜಾ, ರೆಡಿಮೇಡ್ ಫುಡ್ ಐಟಮ್ಸ್ಗಳನ್ನ ತಗೊಳ್ತಕ್ಕಂಥದ್ದು, ಇವುಗಳನ್ನೆಲ್ಲ ಆದಷ್ಟು ನಾವು ಕಡಿಮೆ ಮಾಡ್ಕೊಳ್ಳೋದನ್ನು ನಾನು ರೆಕಮೆಂಡ್ ಮಾಡ್ತೀನಿ ಟು ಪ್ರಿವೆಂಟ್ ದ ಸ್ಟೋನ್ ಫಾರ್ಮೇಷನ್.